ರಾಜಕೀಯ ಎನ್ನುವುದು ಕೇವಲ ಅಧಿಕಾರಕ್ಕಾಗಿ ನಡೆಸುವ ಹೋರಾಟವಲ್ಲ, ಅದೊಂದು ಚಾಣಾಕ್ಷತನದ ಚದುರಂಗದಾಟ. ಈ ಆಟದಲ್ಲಿ ಸೋಲುವ ಪಂದ್ಯವನ್ನು ಗೆಲುವಿನತ್ತ ತಿರುಗಿಸಬಲ್ಲ ಮಾಂತ್ರಿಕ ಕರ್ನಾಟಕದ ಬಂಡೆ ಡಿಕೆ ಶಿವಕುಮಾರ್. ಇಂದು ಅವರು ಕೇವಲ ಕರ್ನಾಟಕದ ಉಪಮುಖ್ಯಮಂತ್ರಿ, ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಲ್ಲ, ಬದಲಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅತ್ಯಂತ ವಿಶ್ವಾಸಾರ್ಹ ಟ್ರಬಲ್ ಶೂಟರ್. ಪಕ್ಷ ಯಾವುದೇ ಇಕ್ಕಟ್ಟಿಗೆ ಸಿಲುಕಿದಾಗ ಹೈಕಮಾಂಡ್ ಮೊದಲು ನೆನಪಿಸಿಕೊಳ್ಳುವ ಹೆಸರೇ ಡಿಕೆಶಿ. ಅವರ ಈ ಪ್ರಭಾವ ಕೇವಲ ಕರ್ನಾಟಕದ ಗಡಿಗೆ ಸೀಮಿತವಾಗಿಲ್ಲ. ಪಕ್ಷದ ಆಂತರಿಕ ಬಿಕ್ಕಟ್ಟುಗಳನ್ನು ಬಗೆಹರಿಸುವುದರಿಂದ ಹಿಡಿದು ಹೊಸ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯುವವರೆಗೆ ಇವರ ಕಾರ್ಯತಂತ್ರ ಅಪ್ರತಿಮವಾದದ್ದು. 2023ರ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲೆ ಸೃಷ್ಟಿಸುವಲ್ಲಿ ಶಿವಕುಮಾರ್ ಅವರ ಪಾತ್ರ ನಿರ್ಣಾಯಕವಾಗಿತ್ತು. ಕರ್ನಾಟಕದಲ್ಲಿ ಯಶಸ್ವಿಯಾದ 5 ಗ್ಯಾರಂಟಿಗಳ ಮಾದರಿಯನ್ನು ಅವರು ಅಲ್ಲಿ ಜಾರಿಗೆ ತಂದರು. ಇದರ ಫಲವಾಗಿ ಕಾಂಗ್ರೆಸ್ 119 ಸ್ಥಾನಗಳಲ್ಲಿ 64 ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಸರ್ಕಾರ ರಚಿಸಿತು. ಅದೇ ರೀತಿ 2022ರ ಹಿಮಾಚಲ ಪ್ರದೇಶದ ಚುನಾವಣೆಯ ನಂತರ ಶಾಸಕರು ಪಕ್ಷಾಂತರ ಮಾಡದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೈಕಮಾಂಡ್ ಇವರಿಗೇ ನೀಡಿತ್ತು. ಅಲ್ಲಿ ಕಾಂಗ್ರೆಸ್ 68 ಸ್ಥಾನಗಳಲ್ಲಿ 40 ಸ್ಥಾನಗಳನ್ನು ಗೆದ್ದುಕೊಂಡಾಗ ಶಿವಕುಮಾರ್ ಅವರ ಉಪಸ್ಥಿತಿ ಶಾಸಕರಲ್ಲಿ ಧೈರ್ಯ ತುಂಬಿತ್ತು. ಕಾಂಗ್ರೆಸ್ ಶಾಸಕರನ್ನು ಎದುರಾಳಿ ಪಕ್ಷಗಳ ಆಪರೇಷನ್ ಕಮಲದಿಂದ ರಕ್ಷಿಸುವಲ್ಲಿ ಡಿಕೆ ಶಿವಕುಮಾರ್ ಒಬ್ಬ ನಿಸ್ಸೀಮ ದಳಪತಿ. 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಹ್ಮದ್ ಪಟೇಲ್ ಅವರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆಯಾದಾಗ ಗುಜರಾತ್ನ 44 ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಿ ರಕ್ಷಣೆ ನೀಡಿದವರು ಇವರೇ. ಆ ಸಮಯದಲ್ಲಿ ಅವರ ಮೇಲೆ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದ ದಾಳಿಗಳಾದರೂ ಎದೆಗುಂದದೆ ಶಾಸಕರನ್ನು ಒಗ್ಗಟ್ಟಾಗಿಟ್ಟರು. ಅಂತಿಮವಾಗಿ ಅಹ್ಮದ್ ಪಟೇಲ್ ಜಯಬೇರಿ ಬಾರಿಸಿದರು. ಈ ರೀತಿಯ ರಕ್ಷಣಾತ್ಮಕ ರಾಜತಾಂತ್ರಿಕತೆ ಅವರಿಗೆ ಹೊಸದೇನಲ್ಲ. 2002ರಲ್ಲಿ ಮಹಾರಾಷ್ಟ್ರದ ವಿಲಾಸ್ರಾವ್ ದೇಶ್ಮುಖ್ ಸರ್ಕಾರ ಪತನದ ಭೀತಿಯಲ್ಲಿದ್ದಾಗ ಅಲ್ಲಿನ ಶಾಸಕರನ್ನು ಕರ್ನಾಟಕಕ್ಕೆ ಕರೆತಂದು ಸರ್ಕಾರ ಉಳಿಸಿಕೊಟ್ಟ ಕೀರ್ತಿ ಇವರದ್ದಾಗಿತ್ತು. ಇದು ಅವರು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕಾರಣವಾದ ಮೊದಲ ಪ್ರಮುಖ ಘಟನೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ಪಕ್ಷದ ಚಿತ್ರಣವನ್ನೇ ಬದಲಿಸಿದರು. 2018ರಲ್ಲಿ ಕೇವಲ 80 ಸ್ಥಾನಗಳಿಗೆ ಸೀಮಿತವಾಗಿದ್ದ ಕಾಂಗ್ರೆಸ್ 2023ರ ಹೊತ್ತಿಗೆ 135 ಸ್ಥಾನಗಳಿಗೆ ಏರಿಕೆ ಕಂಡು ಸ್ಪಷ್ಟ ಬಹುಮತ ಪಡೆಯಿತು. ರಾಜ್ಯದಲ್ಲಿ ಸರಿಸುಮಾರು 42.88ರಷ್ಟು ಮತಗಳನ್ನು ತರುವಲ್ಲಿ ಇವರ ಸಂಘಟನಾ ಶಕ್ತಿ ಪ್ರಮುಖ ಪಾತ್ರ ವಹಿಸಿತು. ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿದ ರೀತಿ ಮತ್ತು ಸಿದ್ದರಾಮಯ್ಯನವರ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಇವರ ನಾಯಕತ್ವದ ಗುಣಕ್ಕೆ ಸಾಕ್ಷಿ. ಬಳ್ಳಾರಿಯಂತಹ ಬಿಜೆಪಿಯ ಭದ್ರಕೋಟೆಯಲ್ಲಿ 2018ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು 2.4 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿದ್ದು ಇವರ ಚಾಣಾಕ್ಷತನದ ಪರಾಕಾಷ್ಠೆಯಾಗಿತ್ತು. ಇಂದು ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತರು ಹಾಗೂ ದಕ್ಷಿಣ ಭಾರತದ ಕಾಂಗ್ರೆಸ್ನ ಆರ್ಥಿಕ ಮತ್ತು ವ್ಯೂಹಾತ್ಮಕ ಶಕ್ತಿಯಾಗಿದ್ದಾರೆ. ಇಡಿ ಮತ್ತು ಐಟಿ ತನಿಖೆಗಳಿಂದಾಗಿ ಜೈಲುವಾಸ ಅನುಭವಿಸಿದರೂ ಅದನ್ನು ಧೃತಿಗೆಡದೆ ಸಹಾನುಭೂತಿಯ ಅಲೆಯಾಗಿ ಪರಿವರ್ತಿಸಿ ಪಕ್ಷಕ್ಕೆ ಲಾಭ ಮಾಡಿಕೊಟ್ಟರು. ಒಟ್ಟಾರೆಯಾಗಿ ಹೇಳುವುದಾದರೆ ಡಿಕೆ ಶಿವಕುಮಾರ್ ಇಂದು ಕೇವಲ ಒಬ್ಬ ರಾಜ್ಯ ಮಟ್ಟದ ನಾಯಕರಾಗಿ ಉಳಿದಿಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಪಾಲಿನ ದಂಡ ನಾಯಕನ ರೀತಿ ಕೆಲಸ ಮಾಡುತ್ತಿದ್ದಾರೆ. ಅವರ ಸಂಘಟನಾ ಚಾತುರ್ಯ ಮತ್ತು ಕಠಿಣ ನಿರ್ಧಾರಗಳು ಅವರನ್ನು ರಾಷ್ಟ್ರ ನಾಯಕನ ಸ್ಥಾನಕ್ಕೆ ಏರಿಸಿವೆ. ರಾಜಕೀಯದ ಈ ಬಂಡೆ ಮುಂದಿನ ದಿನಗಳಲ್ಲಿ ದೇಶದ ರಾಜಕಾರಣದಲ್ಲಿ ಯಾವ ಎತ್ತರಕ್ಕೆ ಏರಲಿದೆ ಎನ್ನುವುದು ಇಡೀ ದೇಶದ ಕುತೂಹಲವಾಗಿದೆ.